ರಾಜ್ಯದಲ್ಲಿ ಈಗಾಗಲೇ ಉಪಚುನಾವಣೆ ಅಖಾಡ ರಂಗೇರ್ತಾ ಇದೆ. ಈಗಾಗಲೇ ಕುತೂಹಲ ಮೂಡಿಸಿರುವಂಥ ಕ್ಷೇತ್ರಗಳ ಮತದಾರರ ಮನದಾಳವನ್ನು ತಿಳಿಯುವಂಥ ಕಾರ್ಯಕ್ರಮ ಮತಯಾತ್ರೆಗೆ ಸ್ವಾಗತ. ನಾನು ಪ್ರಮೋದ್. ನಾನಿವತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ವರದಿಯನ್ನ ಮಾಡ್ತಾ ಇದ್ದೀನಿ. ಶಾಸಕ HY ಮೇಟಿ ಅವರ ನಿಧನದಿಂದಾಗಿ ಈ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ನಿಂದ ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಕಣಕ್ಕೆ ಇಳಿದಿದ್ರೆ ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಅಭ್ಯರ್ಥಿಯಾಗಿದ್ದಾರೆ. ಅತ್ತ ಉಮೇಶ್ ಮೇಟಿ ತಮ್ಮ ತಂದೆಯ ಸಾವಿನ ಸಿಂಪತಿಯನ್ನ ಮುಂದಿಟ್ಟು ಗೆಲುವಿನ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. ವೀರಣ್ಣ ಚರಂತಿಮಠ ಈ ಕ್ಷೇತ್ರದ ಹಳೆ ಹುಲಿ. ಈ ಹಿಂದೆ ನಾನು ಮಾಡಿರುವಂಥ ಕೆಲಸಕ್ಕೆ ಈಗ ಕೂಲಿ ಕೊಡಿ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಜನ ಏನು ಹೇಳ್ತಾರೆ, ನೇರವಾಗಿ ಜನರನ್ನೇ ಮಾತಾಡ್ಸೋಣ ಬನ್ನಿ. ಬಾಗಲಕೋಟೆ, ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಕೂಡಲ ಸಂಗಮದಂತಹ ಐತಿಹಾಸಿಕ ಪ್ರವಾಸಿ ತಾಣ ಹೊಂದಿರುವ ಕ್ಷೇತ್ರ. ಬಾಗಲಕೋಟೆಗೆ ಮುಳುಗಡೆ ನಗರಿ ಅನ್ನೋ ಅಡ್ಡ ಹೆಸರು ಇದೆ. ಆಲಮಟ್ಟಿ ಜಲಾಶಯದ ಕಾರಣ ಹಳೆ ಬಾಗಲಕೋಟೆಯ ಹಲವು ಭಾಗಗಳು ಮುಳುಗಡೆಯಾಗಿವೆ. ಈಗ ಅಸ್ತಿತ್ವದಲ್ಲಿರುವ ಬಾಗಲಕೋಟೆ ಪಟ್ಟಣ ನವನಗರ ಅಂತ ಗುರುತಿಸಿಕೊಂಡಿದೆ. 2004ರಿಂದ ರಾಜಕೀಯವಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಈ ಬಿಜೆಪಿ ಭದ್ರಕೋಟೆಯನ್ನ ಭೇದಿಸಿದವರು ಕಾಂಗ್ರೆಸ್ನ HY ಮೇಟಿ. ಹಾಲಿ ಶಾಸಕರಾಗಿದ್ದ HY ಮೇಟಿ ನಿಧನದಿಂದ ತೆರವಾದ ಸ್ಥಾನಕ್ಕಾಗಿ ಈ ಉಪಚುನಾವಣೆ ನಡೀತಾ ಇದೆ. ದಿವಂಗತ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅದೃಷ್ಟದ ಪರೀಕ್ಷೆಗಿಳಿದಿದ್ದಾರೆ. 3 ಬಾರಿ ಗೆದ್ದಿರುವ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರನ್ನ ಬಿಜೆಪಿ ಕಣಕ್ಕಿಳಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗಿದು ಮೊದಲ ಚುನಾವಣೆ ಆಗಿರೋದ್ರಿಂದ ಈ ಬಾರಿಯ ಉಪಚುನಾವಣೆ ಅನುಕಂಪ ಮತ್ತು ಅನುಭವದ ಜಿದ್ದಾಜಿದ್ದಿಗೆ ವೇದಿಕೆಯಾಗಿದೆ. ಬಾಗಲಕೋಟೆ ಉಪಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಸಿಎಂ ಸಿದ್ದರಾಮಯ್ಯ 5 ದಿನ ಇಲ್ಲೇ ಠಿಕಾಣಿ ಹೂಡಿದ್ದರು. ಪಂಚ ಗ್ಯಾರಂಟಿಗಳೇ ನಮ್ಮ ಶಕ್ತಿಯಾಗಿದ್ದು ಕಳೆದ ಉಪಚುನಾವಣೆಯಂತೆಯೇ ಈ ಬಾರಿಯೂ ಕ್ಲೀನ್ ಸ್ವೀಪ್ ಮಾಡೋದಾಗಿ ಸಿಎಂ ಆತ್ಮವಿಶ್ವಾಸದಲ್ಲಿದ್ದಾರೆ. ಈ ಚುನಾವಣೆಯ ಫಲಿತಾಂಶ ಅನೇಕರು ನಾನಾ ರೀತಿಯಲ್ಲಿ ಹೇಳ್ತಾರೆ, ದಿಕ್ಸೂಚಿ ಆಗಲ್ಲ. ಯಾವುದೇ ಉಪಚುನಾವಣೆನ ದಿಕ್ಸೂಚಿ ಅಂತ ಸಡನ್ ಆಗಿ ಪರಿಗಣನೆ ಮಾಡೋಕ್ಕಾಗಲ್ಲ. ಬಟ್ ಒಂದು ಸರ್ಕಾರದ ಮುಖ್ಯಸ್ಥರಾಗಿ ಇದನ್ನು ನೀವು ಈ ಚುನಾವಣಾ ಫಲಿತಾಂಶವನ್ನು ಹೇಗೆ ನಿರೀಕ್ಷೆ ಮಾಡ್ತೀರಿ, ಜೊತೆಗೆ ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಸರ್? ನಾನು ಈ 2 ಉಪಚುನಾವಣೆಗಳಲ್ಲಿ ಗೆಲ್ತೀವಿ. ನಾವು ಹಿಂದೆ 3 ಉಪಚುನಾವಣೆಗಳಲ್ಲ, ಯಾರು ಗೆದ್ದರು? ಮತ್ತೆ BJP JDS 2 ಒಂದಾಗಿ ಎಲೆಕ್ಷನ್ ಮಾಡಿದ್ರು. ಗೆದ್ದವ್ರು ಯಾರು? ಚನ್ನಪಟ್ಟಣದಲ್ಲಿ ಯಾರು ನಿಂತಿದ್ದವರು? ಕುಮಾರಸ್ವಾಮಿ ಮಗ. ಸಗ್ಗಾಂವ್ನಲ್ಲಿ ಯಾರು ನಿಂತಿದ್ದವರು? ಅವ್ರು ಯಾವ ಸ್ಥಾನಗಳ, ಅವ್ರು ಯಾರ ಸ್ಥಾನಗಳು? BJP ಸ್ಥಾನಗಳಲ್ವಾ? ಮತ್ತೆ ನಾವು ಅವರಿಂದ ಕಸ್ಕೊಂಡಿದ್ದೀವಲ್ಲ, ಸಂಡೂರು ಉಳಿಸ್ಕೊಂಡಿದ್ದೀವಲ್ಲ. ಅದಕ್ಕೇನು ಹೇಳ್ತಾರೆ BJP ಅವರು? ಈ 2 ಕ್ಷೇತ್ರದಲ್ಲಿ ಗೆದ್ರೆ ಅದು ನಿಮ್ಮ ಸರ್ಕಾರಕ್ಕೆ ಜನಗಳು ಕೊಟ್ಟಿರುವಂಥ ಮಾರ್ಕ್ಸ್, ಅಥವಾ ನಿಮ್ಮ ಸರ್ಕಾರಕ್ಕೆ ಜನ ಕೊಟ್ಟಿರುವಂಥ ಇನ್ನಷ್ಟು ಒಪ್ಪಿತ ಮುದ್ರೆ ಅಂತ ಅಂತೀರಾ ನೀವು? ಅಂದರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಕೊಟ್ಟಿರುವಂಥ ಕ್ರಮಗಳನ್ನು ಒಪ್ಕೊಂಡಿದ್ದಾರೆ ಜನ, ನಾವು ಸಾಧನೆಗಳನ್ನು ಒಪ್ಕೊಂಡಿದ್ದಾರೆ ಅಂತ ಅದರ ಅರ್ಥ. ಸರ್, ಕೊನೆಯದಾಗಿ ದಾವಣಗೆರೆ ಮತ್ತು ಬಾಗಲಕೋಟೆಯ ಜನರಿಗೆ ನೀವು ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ ಸರ್? ಈಗಾಗಲೇ ಪ್ರಚಾರ ಮಾಡ್ತಾ ಇದ್ರಿ, ಯಾಕೆ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು ಅಂತ ತಾವು ಹೇಳ್ತೀರಿ ಸರ್? ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತಕ್ಕಂಥ ಪಕ್ಷ, ಅದಕ್ಕೋಸ್ಕರ ಬಡವರ ಪರವಾಗಿರ್ತಕ್ಕಂಥ ಪಕ್ಷ, ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ, ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯವನ್ನು ಹೋಗಲಾಡಿಸ್ತಕ್ಕಂಥ ಪಕ್ಷ. ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು ಅಂತಕ್ಕಂಥ ಮನವಿಯನ್ನು ಮತದಾರರಲ್ಲಿ ಮಾಡ್ತಾ ಇದ್ದೀನಿ. ಸಿಎಂ ಸಿದ್ದರಾಮಯ್ಯ ಹೇಳಿದಂತೆಯೇ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಕೂಡ ಪಂಚ ಗ್ಯಾರಂಟಿಗಳನ್ನೇ ನಂಬಿಕೊಂಡಿದ್ದಾರೆ.
ಪಂಚ ಗ್ಯಾರಂಟಿಗಳಿಂದ ಗೆಲುವು ಗ್ಯಾರಂಟಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಆದ್ರೆ ಈ ಪಂಚ ಗ್ಯಾರಂಟಿಗಳು ಕೈ ಹಿಡಿಯೋದಿಲ್ಲ, ಕಾಲು ಹಿಡಿಯೋದಿಲ್ಲ ಅಂತ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ವ್ಯಂಗ್ಯವಾಡಿದ್ದಾರೆ. ಉಮೇಶ್ ಮೇಟಿ ಅವರಿಗೆ ಬಾಗಲಕೋಟೆ ಉಪಚುನಾವಣೆ ನಡೀತಾ ಇದೆ. ಸಹಜವಾಗಿ ಒಂದು ಫೈಟ್ ಇದೆ. ನೀವು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೀರಿ. ಈ ಬಾರಿ ನಿಮಗೆ ಯಾಕೆ ಮತ ಹಾಕಬೇಕು ಅಂತ ಜನಗಳನ್ನ ಕೇಳ್ತೀರಿ? ಒಂದು ಕಡೆಗೆ ಗ್ಯಾರಂಟಿ ಯೋಜನೆಗಳಿಂದ ಮತ ಹಾಕಬೇಕಾ, ನಿಮ್ಮ ತಂದೆಯವ್ರು ಮಾಡಿದ ಕೆಲಸದಿಂದ ಮತ ಹಾಕಬೇಕಾ, ಅಥವಾ ನಿಮಗೆ ಸೇವೆ ಮಾಡಬೇಕು ಅಂತ ಮತ ಹಾಕಬೇಕಾ? ನಮ್ಮ ತಂದೆ ಮಾಡಿದ ಕೆಲಸ ಕಾರ್ಯಗಳು, ಸರ್ಕಾರ ಕೊಟ್ಟ ಪಂಚ ಗ್ಯಾರಂಟಿಗಳು, ಇನ್ನು ಬಾಗಲಕೋಟೆಯಲ್ಲಿ 200 ಎಕರೆ ಮಾರ್ಕೆಟ್ ಮಾಡಬೇಕು, ಇಂಜಿನಿಯರಿಂಗ್ ಕಾಲೇಜ್ ತರಬೇಕು, ಈ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ, ಇನ್ನೂ ಹಲವಾರು ಅಭಿವೃದ್ಧಿಗಳು ಅದಾವೆ ಕೆಲಸ ಮಾಡೋಕ್ಕೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ, ಈ ಬಾರಿ ಗ್ಯಾರಂಟಿ ಯೋಜನೆಗಳನ್ನ ನಾವು ತಂದಿದ್ದೀವಿ, ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟು ಜನರ ಬಳಿ ಹೋಗ್ತೀವಿ, ಜನ ಕೈ ಹಿಡಿತಾ ಇದ್ದಾರೆ ನಮ್ಮನ್ನು ಅಂತ ಹೇಳ್ತಿದ್ದಾರೆ. ಆಯಿತು, ಗೊತ್ತಾಗುತ್ತಲ್ಲ ಚುನಾವಣೆ ಆದಮೇಲೆ ಯಾವ ಕೈನೂ ಹಿಡಿಯೋದಿಲ್ಲ, ಕಾಲು ಹಿಡಿಯೋದಿಲ್ಲ. ಇವತ್ತು ಅಭಿವೃದ್ಧಿ ಶೂನ್ಯವಾಗಿದೆ ಕ್ಷೇತ್ರ. ಅದು ಹೀಗಾಗಿ ಯಾವುದೇ ಇಲ್ಲಿ ಗ್ಯಾರಂಟಿಗಳು ಕೈ ಹಿಡಿಯೋದಿಲ್ಲ. ಶರಣರ ನಾಡು ಬಸವಣ್ಣನ ಕರ್ಮ ಭೂಮಿಯಾಗಿರುವ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕವಾಗಿದೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ಹೆಚ್ಚಾಗಿವೆ. ಅಂದ್ರೆ 90,000 ಲಿಂಗಾಯತ ಮತದಾರರಿದ್ದಾರೆ, 40,000 ಎಸ್ಸಿ, 15,000 ಎಸ್ಟಿ ಮತದಾರರಿದ್ದಾರೆ. ಇನ್ನು 40,000 ಕುರುಬರು, 25,000 ಮುಸ್ಲಿಂ ಮತದಾರರು ಸೇರಿದಂತೆ ಇತರೆ ಸಮುದಾಯದ 30,000 ಮತದಾರರಿದ್ದಾರೆ. ಲಿಂಗಾಯತರು, ಎಸ್ಸಿ ಹಾಗೆ ಕುರುಬ ಮತಗಳೇ ನಿರ್ಣಾಯಕವಾಗಿರುವ ಈ ಕ್ಷೇತ್ರದಲ್ಲಿ ಸಮುದಾಯದ ಓಲೈಕೆಯಲ್ಲಿ ಅಭ್ಯರ್ಥಿಗಳು ನಿರತರಾಗಿದ್ದಾರೆ. ಹಾಗಾದ್ರೆ ಮತದಾರರ ಒಲವು ಯಾರ ಕಡೆಗಿದೆ? ನಾನೀಗ ಹಳೆ ಬಾಗಲಕೋಟೆಯ ಕಾಯಿಪಲ್ಯ ಮಾರ್ಕೆಟ್ ಬಳಿ ಇದ್ದೀನಿ. ಮೊದಲು ಇದೇ ಬಾಗಲಕೋಟೆ ಆಗಿತ್ತು. ಯಾವಾಗ ಆಲಮಟ್ಟಿ ಜಲಾಶಯ ನಿರ್ಮಾಣವಾಯಿತು, ಅದಾದ ಬಳಿಕ ಇಲ್ಲಿನ ಅನೇಕ ಪ್ರದೇಶಗಳನ್ನು ಸ್ಥಳಾಂತರ ಮಾಡಿ ನವನಗರ ಅಂತ ಸೃಷ್ಟಿ ಮಾಡಿ ಅಲ್ಲಿ ಸ್ಥಳಾಂತರ ಮಾಡಲಾಯಿತು. ನೋಡ್ತಾ ಇದ್ದಾರೆ, ಎಲ್ಲ ಜಾಗವನ್ನು ನೋಡ್ತಾ ಇದ್ದಾರೆ, ಪ್ರದೇಶವನ್ನು ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಇದೆಲ್ಲವೂ ಕೂಡ ಹಳೆ ಊರಾಗಿತ್ತು. ಸುಮಾರು 40, 50, 60, 70 ವರ್ಷಗಳಿಂದಲೂ ಕೂಡ ಇದೇ ರೀತಿ ಹಳೆ ಊರಾಗೇ ಇದೆ. ಇವತ್ತಿಗೂ ಕೂಡ ಅನೇಕ ಭಾಗಗಳಲ್ಲಿ ಈ ಒಂದು ಮಾರ್ಕೆಟ್ ಬಿಟ್ಟು ಹೊರಭಾಗದಲ್ಲಿ ಅಥವಾ ಇನ್ನಿತರ ಭಾಗದಲ್ಲಿ ನೀರು ಬರುತ್ತೆ. ಅಂದರೆ ಪ್ರವಾಹ ಬಂದಾಗ, ಮಳೆಗಾಲ ಬಂದಾಗ ನೀರು ಬರುತ್ತೆ. ಆದರೂ ಕೂಡ ಜನ ಇಲ್ಲೇ ವಾಸ ಮಾಡ್ತಾ ಇದ್ದಾರೆ. ಮಾರುಕಟ್ಟೆ ವ್ಯಾಪಾರಿಗಳಿದ್ದಾರೆ, ಅವ್ರನ್ನ ಹೇಳ್ತಕ್ಕಣ. ಸರ್ ನಮಸ್ತೆ, ಮಾತಾಡ್ರಿ. ಹೇಗಿದೆ ಈಗ ಮುಳುಗಡೆ ಆದ್ಮೇಲೆ ಏನು ಪರಿಸ್ಥಿತಿ ಆಗೈತ್ರಿ? ಮತ್ತೆ ಮುಳುಗಡೆ ಆಗತ್ತೆ ಅಂತ ಹೇಳ್ತಾರೆ. ಮೊದಲು ಹೆಂಗಿತ್ತು, ಈಗ ಹೆಂಗೆ, ಏನೆಲ್ಲ ಸಮಸ್ಯೆಗಳಾಗೈತ್ರಿ? ಈ ಬರೀ ಚುನಾವಣೆಯಲ್ಲಿ ಯಾರಿಗೆ ಓಟ್ ಹಾಕ್ತಾರೆ? ನಮ್ಮದು ಕಾಂಗ್ರೆಸ್ ರೀ. ಕಾರಣ ಸರ್? ಕಾಂಗ್ರೆಸ್. ಕಾರಣ ಯಾವ ಕಾರಣಕ್ಕೋಸ್ಕರ ಸರ್? ಯಾಕಂದ್ರೆ ಚಲೋ ಅದಾರ ರೀ ಅವರು ಕೆಲಸ, ಗ್ಯಾರಂಟಿ ಕಾರ್ಡ್ ಎಲ್ಲ ಅದಾವ್ರಿ ಚಲೋ. ಈಗ ಮೇಟಿಯವ್ರು ಇದ್ರಿ, ಮೇಟಿಯವ್ರು ಕೆಲಸ ಮಾಡಿದ್ರೆ ಕಳೆದ ಬಾರಿ ಮಾಡ್ಯಾರ ಇದು ಏನೇನು ಮಾಡ್ಯಾರ ಸರ್? ಎಲ್ಲ ಏನು ಮಾಡ್ಯಾರ ಯಾವ್ದು. ಸರ್ ಏನು ಹೇಳ್ತೀರಿ, ಹೇಗೈತಿ ಚುನಾವಣಾ ಕಾವು? ಏನೇನು ಆಗ್ಬೇಕಾಗೈತ್ರಿ, ಏನು ಮಾಡ್ಬೇಕಾಗೈತ್ರಿ? ಚುನಾವಣೆ ಬಗ್ಗೆ ಏನೂ ಇಲ್ಲ ರೀ. ಮೊದಲು ಸರ್ಕಾರಿ ಹುದ್ದೆಗಳು ತುಂಬ್ತೀವಿ ಅಂತ ಅಂದಾರಲ್ರಿ. ಈಗ ಎಲ್ಲ ಗ್ಯಾರಂಟಿ ಕೊಡೋಕ್ಕಿಂತ ಮೊದಲು ಸರ್ಕಾರಿ ಉದ್ಯೋಗ ತುಂಬಿದ್ರೆ ಮನೆ ಒಂದು ನೌಕರಿ. ಈಗ ಯುವಕರಿಗೆ 1,500 ರೂಪಾಯಿ 3,000 ರೂಪಾಯಿ ಹಾಕ್ನಂದ್ರೆ ಅದು ಎಷ್ಟು ತಿಂಗಳು ಬಂದೈತೆ ಅದು ಸೆಕೆಂಡ್ರಿ ರೀ. ಬಟ್ ಅದನ್ನು ಕೊಡೋ ಬದಲಿ ಒಂದೊಂದು ಮನೆಗೆ ಒಂದೊಂದು ನೌಕರಿ ಕೊಟ್ಬಿಟ್ರೆ ಚಲೋ ಆಕತ್ತಲ್ಲ ರೀ. ಅದನ್ನು ಅವ್ರು ರೊಕ್ಕ ಕೊಡೋದು ಬೇಕಾಗಿಲ್ಲ ಸರ್ಕಾರದಿಂದ. ಹಳೆ ಬಾಗಲಕೋಟೆ ಮುಳುಗಡೆಯಿಂದಾಗಿ ನಲುಗಿ ಹೋಗಿದೆ. ಆದರೆ ಕಿಲ್ಲಾ ಏರಿಯಾ ಅನ್ನೋದು ಮಾತ್ರ ನಡುಗಡ್ಡೆಯಾಗಿ ಉಳಿದು ಬಿಟ್ಟಿದೆ. ನಮ್ಮನ್ನು ಕೂಡ ಮುಳುಗಡೆ ಪ್ರದೇಶ ಅಂತ ಪರಿಗಣಿಸಬೇಕು ಅಂತ ಕಿಲ್ಲಾ ಏರಿಯಾ ಮತದಾರರು ಒತ್ತಾಯಿಸ್ತಾ ಇದ್ದಾರೆ. ಇಲ್ಲಿನ ಮತದಾರರ ಮನದಾಳ ಏನು ಅನ್ನೋದನ್ನೇ ನೋಡೋಣ ಬನ್ನಿ. ನಾನೀಗ ಹಳೆ ಬಾಗಲಕೋಟೆಯ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಏರಿಯಾಗೆ ಬಂದಿದ್ದೀನಿ. ಇದನ್ನು ಹಳೆ ಬಾಗಲಕೋಟೆಯ ಕಿಲ್ಲಾ ಏರಿಯಾ ಅಂತ ಹೇಳ್ತಾರೆ. ಈಗಾಗಲೇ ಹಳೆ ಬಾಗಲಕೋಟೆಯಲ್ಲಿ ಮುಳುಗಡೆ ಸಮಸ್ಯೆ ಇದೆ. ಆಲಮಟ್ಟಿ ಡ್ಯಾಮ್ ನಿರ್ಮಾಣ ಆದಮೇಲೆ ಅನೇಕ ಪ್ರದೇಶಗಳು ಮುಳುಗಡೆ ಆದವು, ಅಲ್ಲಿಂದ ಹೊರಗಡೆ ಹೋಗಿದ್ದಾರೆ. ಆದರೆ ಈಗ ಕಿಲ್ಲಾ ಪ್ರದೇಶದ ಅಥವಾ ಕಿಲ್ಲಾ ಭಾಗದ ನಿವಾಸಿಗಳ ಸಮಸ್ಯೆ ಅಂದರೆ ನಮ್ಮನ್ನು ಕೂಡ ಮುಳುಗಡೆ ಪ್ರದೇಶ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಈಗಾಗಲೇ ಈ ಒಂದು ಭಾಗ ನಡುಗಡ್ಡೆಯಾಗಿ ಉಳಿದಿದೆ, ಅಂದರೆ ಮುಳುಗಡೆ ಆಗ್ತಾ ಇಲ್ಲ. ಬೇರೆ ನಮಸ್ತೆ, ಈ ರಾತ್ರಿ ಮೇಲೆ ಏನು ಸಮಸ್ಯೆ ಐತ್ರಿ? ನೀವು ಒಂದು ಕಡೆಗೆ ಹೇಳ್ತಿದ್ದಾರೆ ಈಗ ಮುಳುಗಡೆ ಪ್ರದೇಶ ಅಂತ ನಮ್ಮನ್ನು ಮಾಡಿಸಿ ನಮ್ಗೆ ಪರಿಹಾರ ಕೊಡ್ರಿ ಅಂತ. ಏನು ಪ್ರಾಬ್ಲಮ್ ಆಗೈತ್ರಿ? ಸ್ವಾಮಿಗಳು ಮಾಡಿಸ್ತೀವಿ ಅಂತ ಹೇಳಿದ್ರಿ ಅವರು. ಹ್ಞೂ ರೀ. ಮತ್ತು ಇದು ಅವ್ರು ಬರ್ಲಾರ್ದಕ್ಕೆ ಅದು ಪೆಂಡಿಂಗ್ ಹಂಗೆ ಕುಂತೈತ್ರಿ. ಅದು ಈಗ ರಾತ್ರಿ ಎಲ್ಲ ಏನು ಸಮಸ್ಯೆ ಆಗೈತ್ರಿ? ರಾತ್ರಿ ರೀ ಹಂದಿ ಮರಿಗತ್ತೆ ಹೆಗ್ಗನ ಬರ್ತಾವ್ರಿ, ಸೊಳ್ಳಿ ಬರ್ತಾವ್ರಿ, ಇಲಿ ಬರ್ತಾವ್ರಿ, ಚೋಳು ಹಾವು ಬರ್ತಾವ್ರಿ. ಸಣ್ಣ ಕಂದವುಗಳು ಕಟ್ಕೊಂಡು ಮಕ್ಕೊಂಡಿರ್ತೀವಿ. ನಮ್ಮ ಮನೆ ಬಾಜುಕ 3 ಮಂದಿ ಸತ್ತರಿ. ಅದಕ್ಕೆ ಏನು ಪರಿಹಾರ ಮಾಡಿದಾರೆ ಇವ್ರು? ಸತ್ತು ಹೋದ್ರಿ ಅವ್ರು, ಸಾಯೋರು. ಈಗ ಸರ್ಕಾರಗಳು ಬಂದು ಭರವಸೆ ಕೊಟ್ಟರಲ್ಲ, ಮೇಟಿಯವ್ರು ಇದ್ರಲ್ಲ, ಅವ್ರೇನು ಮಾಡಲಿಲ್ಲ? ಮೇಟಿಯವ್ರು ಏನು ಮಾಡ್ಯಾರ? ಬಂದ ಗಟ್ರ ಬಳಿ ಯಾರು ದಿಕ್ಕಿಲ್ಲ. ಮೇಟಿಯವ್ರು ಬಂದ ಮೇಲೆ ಸತ್ತಾರಂತೂ ಬಂದಿಲ್ಲ, ಅದಾರಂತೂ ಬಂದಿಲ್ಲ ರೀ ಅವ್ರು ಮೇಟಿಯರು. ಇದ್ದಿದ್ದ ಹೇಳ್ತೀವಲ್ಲ. ಈಗ ಇದ್ರ ಜೊತೆಗೆ ಈ ಮುಳುಗಡೆ ಪ್ರದೇಶ ಆಗಿರೋದ್ರಿಂದ ನಿಮಗೆ ಸೊಳ್ಳಿ ಕಾಟ, ಅದ್ರ ಜೊತೆಗೆ ಹೋಗೋಕ್ಕೆ ಬರೋದಕ್ಕೆ ಮಾರ್ಕೆಟ್ಗೆ ಅದಕ್ಕೆಲ್ಲ ಸಮಸ್ಯೆ ಆಕೈತಲ್ರಿ? ಶಾಲೆ ಕಾಲೇಜ್ ಎಲ್ಲ
ಆದ್ರಾಗಲ್ದಕ್ರಿ ಎಲ್ಲಿ ಹೋಗಿದ್ದಲ್ಲಿ ಇರ್ತೀವಿ ರೀ ಗಡಕ್ ಗುಡ್ಸ್ಲ ಹಾಕೊಂಡ್ರೆ ಇರ್ತೀವಿ ರೀ ಸೊಳ್ಳೆ ಕಡ್ಸೊಂತ ಹಂದಿ ಕಡ್ಸೊ ಮಕ್ಳ ಜೀವನ ತೊಗೊಂಡು ಇಲ್ಲಿ ಇರೋದು ಏನು ಹರ್ಕತ್ ಆಗೈತೆ ರೀ. ಈಗ ಗ್ಯಾರಂಟಿ ಕೊಡ್ತಾ ಇದ್ರಿ ಕಾಂಗ್ರೆಸ್, ಅದ್ರ ಬಗ್ಗೆ ಏನು ಹೇಳ್ತಾರೆ? ಫ್ರೀಯಾಗಿ ಕೊಡ್ತಿದಾರಲ್ರಿ, ಅಕ್ಕಿ ಕೊಡ್ತಿದೀವಿ, ರೇಷನ್ ಕೊಡ್ತಿದೀವಿ, 2,000 ರೂಪಾಯಿ ಕೊಡ್ತೀವಿ, ಬಸ್ ಕೊಟ್ಟಿದೀವಿ ಅಂತಾರ. 5 ಕಿಲೋ ಅಕ್ಕಿ ಕೊಡ್ತಾರೆ, 5 ಕಿಲೋ ಇವ್ರು ಕೊಡ್ತಾರೆ ರೀ. ನಮಗೆ 1 ತಿಂಗಳು ರೊಕ್ಕ ಬಂದ್ರೆ 2 ತಿಂಗಳು ರೊಕ್ಕ ಬರಂಗಿಲ್ಲ ರೀ. ನಮ್ಗೆ ಅವ್ರು ರೊಕ್ಕನೇ ಬೇಕಾಗಿಲ್ಲ ರೀ. ನಮ್ಗೆ ಎಲ್ಲರೂ ಯಾಕೊಲ್ದ ಜಾಗ ಕೊಟ್ರೆ ಸಾಕ್ರಿ. ಆ ರೊಕ್ಕ ತೊಗೊಂಡು ಹಲ್ಲಾಗಿ ಕಟ್ಕೊಳ್ಳೋದನ್ರಿ. 2 ದಿವ್ಸ ತಿಂತೀವಿ, 3 ದಿವ್ಸ ತಿಂತೀವಿ, 4ನೇ ದಿವ್ಸಕ್ಕೆ ಏನು ತಿನ್ನೋಣ್ರಿ ಹೇಳ್ರಿ. ಆ ರೊಕ್ಕ ತೊಗೊಂಡು ಏನು ಮಾಡೋದ್ರಿ? ಬರ ಮೇಡಮ್, ನೀವೇನು ಹೇಳ್ತೀರಿ? ನೀವೇನು ಮಾತಾಡ್ತೀರಿ? ಹೇಗಿದೆ, ಏನು ಸಮಸ್ಯೆ ಆಗೈತೆ ಹೇಳ್ರಿ, ನೀವು ಹೇಳ್ರಿ. ಏನಿಲ್ರಿ, ಮುಡ್ಗಟ್ಟು ಮಾಡ್ಬೇಕ್ರಿ. ನಾವು ಇಲ್ಲಿ ಎಲ್ಲ ಹೆಂಗೆ ನಮ್ಮ ಮನೆ ಅದ್ದಾರ ಆಗೈತ್ರಿ, ಮನೆ ಬಿದ್ದೈತ್ರಿ ಮ್ಯಾಲೆ. ಒಂದು ರೂಮ್ದಾಗ ಅದೀವಿ, ನಾವು ಬಾಡಿಗೆದವ್ರು ಅದೀವಿ. ಮತ್ತು ಇಷ್ಟೆಲ್ಲ ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಾವು ಹಳೆ ಊರು ಬಿಟ್ಟು ಹೊಸ ಊರಿಗೆ ಹೋಗ್ತೀವಿ ರೀ. ಗ್ಯಾರಂಟಿ ಬಗ್ಗೆ ಏನು ಹೇಳ್ತೀರಿ? ಗ್ಯಾರಂಟಿ ಯೋಜನೆ ಬಗ್ಗೆ? ಗ್ಯಾರಂಟಿ ಯೋಜನೆ ಬಗ್ಗೆ ಸೌಲಭ್ಯ ಐತ್ರಿ. 2,000 ರೂಪಾಯಿ ಬಂದಾವ ರೀ. ಅಕ್ಕಿ ಹಾಂ ಐತ್ರಿ, ಅಕ್ಕಿ ಅದ ಕೊಟ್ಟಾರ್ರಿ. ಅದೇನೆಲ್ಲ ಐತ್ರಿ, ಅಂತ ಏನು ಪ್ರಾಬ್ಲಮ್ ಇಲ್ರಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಸಾಮಾನ್ಯವಾಗಿ ಒಂದು ಗ್ರಾಮವನ್ನು ಬಿಟ್ಟು ಹೋಗೋದಕ್ಕೆ ಜನ ಸ್ವಲ್ಪ ಕಷ್ಟಪಡ್ತಾರೆ, ಭಾವನಾತ್ಮಕವಾಗಿರ್ತಾರೆ. ಆದರೆ ಇಲ್ಲಿನ ಜನ ನಮಗೆ ಇಲ್ಲಿಂದ ಬೇರೆ ಭಾಗಕ್ಕೆ ಸ್ಥಳಾಂತರ ಮಾಡಿಕೊಡಿ ಅಂತ ಸರ್ಕಾರವನ್ನು ಕೇಳ್ತಿದ್ದಾರೆ. ಹಾಗಾಗಿ ಈ ವಿಚಾರವೂ ಕೂಡ ಈ ಬಾರಿಯ ಉಪಚುನಾವಣೆ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀರ್ತಾ ಇದೆ. ಬೇರೆ ಕಡೆಗೆ ಹೋಗೋಣ, ಏನು ಹೇಳ್ತಾರೆ ಜನ ನೋಡೋಣ ಬನ್ನಿ. ಬಾಗಲಕೋಟೆ ಅಂದ್ಮೇಲೆ ಖಡಕ್ ರೊಟ್ಟಿ ಮರೆಯೋಕ್ಕಾಗುತ್ತಾ? ಸವಿಯದೇ ಇರೋದಕ್ಕಾಗುತ್ತಾ? ಖಡಕ್ ರೊಟ್ಟಿ ಸವಿಯೋ ಖಡಕ್ ಮಂದಿಯ ಖಡಕ್ ಮಾತೇನು ಗೊತ್ತಾ? ನಾನೀಗ ಬಾಗಲಕೋಟೆಯ ತುಂಬ ಫೇಮಸ್ ಆಗಿರುವಂಥ ಮೈಲಾರ ಲಿಂಗೇಶ್ವರ ಖಾನಾವಳಿಗೆ ಬಂದಿದ್ದೀನಿ. ಬಹುಶಃ ಯಾರ್ಯಾರು ಬಾಗಲಕೋಟೆಗೆ ಬರ್ತಾರೋ ಅವರೆಲ್ಲವೂ ಕೂಡ ಮೈಲಾರ ಲಿಂಗೇಶ್ವರ ಖಾನಾವಳಿಗೆ ಬಂದು ಭೇಟಿ ಕೊಟ್ಟು ಹೋಗ್ತಾರೆ. ಯಾಕೆಂದರೆ ಅಷ್ಟು ಐಕಾನಿಕ್ ಆಗಿರುವಂಥ ವಿಶೇಷವಾಗಿರುವಂಥ ಜಾಗ. ನಮ್ಮ ಜೊತೆಗೆ ಇಲ್ಲಿ ಊಟಕ್ಕೆ ಬಂದಿದ್ದಾರೆ ಅನೇಕ ಬಾಗಲಕೋಟೆ ನಿವಾಸಿಗಳಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಕ್ಷೇತ್ರದವ್ರು ಇದ್ದಾರೆ, ಏನು ಹೇಳ್ತಾರೆ, ಯಾವ ರೀತಿ ಚುನಾವಣೆ ಕಾವಿದೆ, ಜೊತೆಗೆ ರೊಟ್ಟಿನೂ ಇದೆ, ಹೋಳಿಗೆನೂ ಇದೆ, ಎಲ್ಲನೂ ಇದೆ. ಅದ್ರ ಜೊತೆಗೆ ಚುನಾವಣೆ ವಿಶೇಷ ಏನಿದೆ ಮಾತಾಡ್ಸೋಣ. ನಮಸ್ಕಾರ ರೀ, ಚುನಾವಣೆ ವಿಶೇಷ ಹೇಗೈತ್ರಿ ಈ ಬಾರಿ? ಯಾವ ರೀತಿ ಮೂಡಿದೆ ಬಾಗಲಕೋಟೆಯಲ್ಲಿ? ಸರ್, ಒಳ್ಳೆ ರೀತಿ ಎಲ್ಲ ನಡೀತಾ ಇದೆ. ಮೇಟಿ ಸಾಹೇಬ್ರ ಮಗಗೆ ಎಲ್ಲರೂ ಕೂಡ ಭಾಳಷ್ಟು ಆಶೀರ್ವಾದ ಮಾಡ್ಬೇಕನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಮೇಟಿ ಸಾಹೇಬರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರು ಒಂದು ಗೆದ್ದಂಥ ಸಂದರ್ಭ ಒಳಗೆ ಅವರು ಸಾಕಷ್ಟು ಇಲ್ಲಿ ಜನಪರ ಯೋಜನೆಗಳನ್ನ ಮಾಡಿದ್ದಾರೆ. ಅವರು ಒಂದು ಹೆಸರಿನಲ್ಲಿ ಅವ್ರ ಮಗನೂ ಕೂಡ ಈ ಸಲ 100% ಕ್ರಾಂತಿ ಮಠರ ಬಗ್ಗೆ ಏನು ಹೇಳ್ತೀರಿ ನೀವು? ಸರ್, ಆದರೂ ಕೂಡ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಈಗ ಎಲ್ಲರ ಕಡೆ ಏನಪ್ಪ ಅಂತಂದರೆ, ಈಗ ಪಂಚ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಅದಕ್ಕೆ ಬಡವರಿಗೆ ಅದರಿಂದ ಬಹಳಷ್ಟು ಹೆಲ್ಪ್ ಇದೆ. ಸೊ ಅದರಿಂದ ಮೇಟಿ ಸಾಹೇಬರಿಗೆ ಅದು ಪ್ಲಸ್ ಆಗ್ಬೋದು, ಅವ್ರ ಮಗಗೆ ಪ್ಲಸ್ ಆಗ್ತದೆ. ಸೊ ಅದಕ್ಕಾಗಿ ಇದು ಕಾಂಗ್ರೆಸ್ ಬರ್ಬೋದು. ಚರಂತಿ ಮಠ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಈಗ BJPಯಲ್ಲಿ ಏನು ಮಾಡಿದರೂ ಕೂಡ ಅವರು ಹೇಳ್ತಾ ಇದ್ದಾರೆ, ಆದರೆ ಯಾವುದೇ ರೀತಿಯಾದಂಥ ಸುಧಾರಣೆಯನ್ನು ಮಾಡಿಲ್ಲ. ಸೊ ಅದಕ್ಕೆ ಇದನ್ನು ನಾವು ನೋಡಿದರೆ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇಲ್ಲೇ ಗೆಲುವು ನಿಶ್ಚಿತ ಅನ್ನುವಂಥದ್ದು ನಮ್ಮ ಭರವಸೆ. ವಿಚಾರ ಏನಾಯ್ತು ಈ ಬಾರಿ? ಏನೇನು ಆಗ್ಬೇಕಾ ಬಾಗಲಕೋಟೆಗೆ, ಏನೇನು ಮಾಡಬೇಕಾಗೈತೆ? ಬಾಗಲಕೋಟೆ ಇದು ಹಳಿ ಬಾಗಲಕೋಟೆ ಮುಳುಗಡೆ ಆದದ್ರಿಂದ ಹೊಸ ಬಾಗಲಕೋಟೆ ಆಗೈತಿ. ಇನ್ನೂ ಸ್ವಲ್ಪ ಒತ್ತು ಕೊಟ್ಟ ನಮ್ಮ ಕರ್ನಾಟಕ ಸರ್ಕಾರ ಆದಷ್ಟು ಮೇಟಿ ಅವ್ರನ್ನ ಕೈ ಹಿಡಿದು ಬಲಪಡಿಸಿ ಸಾಕಷ್ಟು ಅನುದಾನ ಕೊಟ್ಟ ಇನ್ನೂ ಅಭಿವೃದ್ಧಿ ಪಡಿಸ್ಬೇಕಂತ ನಾವು ಕೇಳ್ಕೊತೇವೆ. ರೊಟ್ಟಿ ಬಿಸಿ ಬಿಸಿ ಆಯ್ತು, ನೀವು ಗರಂ ಆಗಿದ್ದೀರಿ. ನೀವು ಹೇಗಿದೆ ಮಾಹೋಲ್ ಬಾಗಲಕೋಟೆಯಲ್ಲಿ? ಮಸ್ತ್ ಇದೆ. ಕಾಂಗ್ರೆಸ್ ಪಕ್ಷನೇ ಗೆಲ್ಲುತ್ತೆ. ಕಾಂಗ್ರೆಸ್ ಪಕ್ಷನೇ ಗೆಲ್ಲುತ್ತೆ. ಯಾಕಂತಂದ್ರೆ ಈಗಾಗಲೇ ಮೇಟಿ ಸರ್ ಇದ್ದರು, 3 ವರ್ಷ ಅವಧಿ ಮಾಡಿ ಅವ್ರು ತೀರು ಹೋಗಿದ್ದಾರೆ. ಈಗ ಅವ್ರ ಮಗನಿಗಾಗಿ ಅಂತ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದೆ, ಪಂಚ ಗ್ಯಾರಂಟಿ ಇದೆ, 5 ಗ್ಯಾರಂಟಿ ಸೌಲಭ್ಯ ಸಂಬಂಧ ಅವ್ರು ಗೆಲ್ಲುತ್ತೆ. ಒಂದು 10,000ರಿಂದ 15,000 ಲೀಡ್ಲೇ ನಾವು ಗೆಲ್ತೇವೆ ಅಂತೇಳಿ ಬಾಗಲಕೋಟೆ ಜನ ಹೇಳ್ತಾ ಇದ್ದಾರೆ. ಹೆಣ್ಮಕ್ಳಾಯ್ತು ಗಂಡು ಮಕ್ಕಳಾಯ್ತು. ಹಾಗಾಗಿ ಉಮೇಶ್ ಮೇಟಿ ಅವರು ಗೆಲ್ತಾರೆ. ನಮಸ್ತೆ, ನೀವೇನು ಹೇಳ್ತೀರಿ ಸರ್? ಚುನಾವಣೆ ಹೆಂಗೈತ್ರಿ ಬಾಗಲಕೋಟೆ? ಹೆಂಗೈತಿ? ನೀವು ಈ ಕಡೆ ಬಂದಾಗ ಏನು ನೋಡಕತ್ತೀರಿ? ಈಗ ಬಾಗಲಕೋಟೆ ಚುನಾವಣೆ ಬಿಸಿ ಹೆಂಗೈತ್ರಿ? BJP. ಯಾವ ಕಾರಣಕ್ಕೋಸ್ಕರ ಸರ? ಯಾವ ಕಾರಣ ಗೊತ್ತಿಲ್ಲ, ಒಟ್ಟು BJP ಗೆಲ್ತೈತಿ. ಬಾಗಲಕೋಟೆ ನೀವು ತುಂಬ ಹಳಬ್ರಿದ್ರಿ, ಬಾಗಲಕೋಟೆ ನೋಡಿದ್ರಿ. ಹಿಂದಿನ ಬಾಗಲಕೋಟೆಗೂ ಈಗಿನ ಬಾಗಲಕೋಟೆಗೆ ಏನು ವ್ಯತ್ಯಾಸ ಕಾಣ್ತೈತ್ರಿ? ಅಭಿವೃದ್ಧಿ ಆಗಿಲ್ಲ ಅಂತ ಕೆಲವು ಜನ ಅಂತಾರೆ. ಅಭಿವೃದ್ಧಿ ಆಗಿತ್ತು ಬಿಟ್ಟದ ಗೊತ್ತಿಲ್ಲ, ಬಟ್ BJP ಮಾತ್ರ ಗೆಲ್ತಾರೆ. ಚರಂತಿ ಮಠ ಅವರು ಒಳ್ಳೆ ಕೆಲಸಗಾರರು. ನೀವು ಜನ ಚರಂತಿ ಮಠ ಮುಖ ನೋಡಿ ಓಟ್ ಹಾಕ್ತಾರೋ, ಮೋದಿ ಮುಖ ನೋಡಿ ಓಟ್ ಹಾಕೋದು? ಮೋದಿ ಮುಖ ನೋಡಿ ಓಟ್ ಹಾಕಂಗಿಲ್ಲ, ಚರಂತಿ ಮಠ ನೋಡಿ ಓಟ್ ಹಾಕಂಗಿಲ್ಲ. ಬಟ್ ಕೆಲಸಗಾರ ಯಾರದಾರ ಅವ್ರು ನೋಡಿ ಓಟ್ ಹಾಕ್ತದೆ. ಕೆಲಸ ಮಾಡ್ರೆ ಚರಂತಿ ಮಠ? ಹಾಂ, ಪಕ್ಕಾ ಕೆಲಸಗಾರ. ಓಕೆ. ಥ್ಯಾಂಕ್ ಯು. ಇದು ನಮಗೆ ಈ ಭಾಗದಲ್ಲಿ ಕಂಡುಬರ್ತಾ ಇರುವಂಥದ್ದು. ನಿಜಕ್ಕೂ ಒಂದು ವಿಶೇಷವಾಗಿರುವಂಥ ಡೆವಲಪ್ಮೆಂಟ್ ಆಗ್ತಾ ಇದೆ. ಯಾಕೆಂದರೆ ಒಂದು ಕಡೆಗೆ ಸಿದ್ದರಾಮಯ್ಯನವರು 5 ದಿನ ಇಲ್ಲಿ ಕೂತು ಪ್ರಚಾರವನ್ನು ಮಾಡ್ತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಮತ್ತು BJP ನಡುವೆ ಜಿದ್ದಾಜಿದ್ದಿನ ವಾತಾವರಣ ಕಂಡುಬರ್ತಾ ಇದೆ.
ಬಾಗಲಕೋಟೆಯಲ್ಲಿ ಅನೇಕ ಮಂದಿ ರೊಟ್ಟಿ ಮೇಲೆ ಜೀವನ ಮಾಡ್ತಿದ್ದಾರೆ. ನನಗೆ ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀನಿ. ಇಲ್ಲಿ ದಿನಕ್ಕೆ ನೂರಾರು ರೊಟ್ಟಿ ತಯಾರಾಗುತ್ತೆ, ನೂರಾರು ಜನರಿಗೆ ಬಡಿಸಲಾಗುತ್ತೆ. ಹೀಗಾಗಿ ರೊಟ್ಟಿ ಮಾಡುವಂಥ ಒಂದು ವಿಶೇಷವಾದ ಪ್ರದೇಶಕ್ಕೆ ಬಂದಿದ್ದೀನಿ. ಮಹಿಳೆಯರೇ ಹೆಚ್ಚಾಗಿ ಮುಂದೆ ನಿಂತು ಮಾಡ್ತಾ ಇರುವಂಥ ಖಾನಾವಳಿ, ಜೊತೆಗೆ ಒಂದು ರೊಟ್ಟಿ ಕೇಂದ್ರ ಇದೆ. ಅವ್ರ ಜೊತೆಗೆ ಮಾತಾಡೋಣ. ರೊಟ್ಟಿ ಬಿಸ್ನೆಸ್ ಹೇಗೆ ನಡೀತದೆ, ಯಾವ ರೀತಿ ಮಾಡ್ತಾರೆ, ದಿನಕ್ಕೆ ಎಷ್ಟು ರೊಟ್ಟಿ ಮಾಡ್ತಾರೆ, ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ಜನ ಏನು ಮಾತಾಡ್ತಿದ್ದೆ ಎಲ್ಲವನ್ನೂ ಕೂಡ ಮಾತಾಡೋಣ. ಬೇರೆ ನಮಸ್ತೆ, ದಿನಕ್ಕೆ ಎಷ್ಟು ರೊಟ್ಟಿ ಮಾಡ್ತೀರಿ ನೀವು? ದಿವಸಕ್ಕೆ 200 300 ಆಗ್ತಾವ್ರಿ. ನಿಮ್ಮ ರೊಟ್ಟಿ ತಿನ್ನೋಕೆ ಜನ ಎಲ್ಲೆಲ್ಲಿಂದ ಬರ್ತಾರ? ಏನು ದೂರದಿಂದ ಬರ್ತಾರೆ. ಚುನಾವಣೆ ಬಂದೈತ್ರಿ. ಚುನಾವಣೆ ಬಂದ್ಮೇಲೆ ಎಲ್ಲ ಮಹಿಳೆಯರನ್ನ ಜಾಸ್ತಿ ಟಾರ್ಗೆಟ್ ಮಾಡಿ ಅವರನ್ನೇ ಪ್ರಚಾರ ಮಾಡ್ತಿದ್ದಾರೆ ಎಲ್ಲ ಪಕ್ಷಗಳು. ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವು ಗ್ಯಾರಂಟಿ ಕೊಟ್ಟಿವಿ ಅಂತ, 2,000 ರೂಪಾಯಿ ಕೊಟ್ಟಿವಿ, ಅಕ್ಕಿ ಕೊಟ್ಟಿವಿ, ಬಸ್ ಕೊಟ್ಟಿವಿ ಅಂತ. ನೀವೇನು ಹೇಳ್ತೀರಿ? 2,000 ರೂಪಾಯಿ ನಿಮ್ಗೆ ಲಾಭ ಆಗೈತೆ? ಲಾಭ ಆಗೈತ್ರಿ. ಇದರಿಂದ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕ್ಯಾರ ಎಷ್ಟೋ ಜನ. ಹಾಂ, ಬದುಕಿದಾರ್ರಿ. ಮತ್ತು ಹೆಣ್ಮಕ್ಳಿಗೆ ಅದು ಒಂದೇನೋ ಸ್ಟ್ರಾಂಗ್ ಬಲ ಬಂದಂಗೆ ಆಗೈತೆ 2,000 ರೂಪಾಯಿದಿಂದ. ಅನೇಕರು ಹೇಳ್ತಾರೆ ಇದರಿಂದ ಖಜಾನೆ ಖಾಲಿಯಾಗಿದೆ, ಏನು ಪ್ರಯೋಜನ ಇಲ್ಲ, ಏನು ಇದರಿಂದ ಲಾಭ ಇಲ್ಲ ಅಂತಾರೆ. ಅದಕ್ಕೆ ಅವ್ರವ್ರ ಅಭಿಪ್ರಾಯ ಸರ್. ಅವರು ಕೆಲವ್ರು ತೊಗೊಂಡವರು ಖುಷಿ ಅದಾರೆ, ಕೆಲವೊಬ್ರಿಗೆ ಅದು ನೋವಾಗಿದೆ ಅಷ್ಟೇ. ಅದು ಮುಂದೆನೂ ಕೊಡಬೇಕು ಅಂತೀರಾ? ಯಾವುದೇ ಸರ್ಕಾರ ಬರಲಿ ಹಿಂಗೆ ಕೊಡಬೇಕು ಅಂತೀರಾ? ಕೊಟ್ಟರೆ ಎಲ್ಲ ಹೆಣ್ಮಕ್ಳಿಗೆ ಒಳ್ಳೇದಾಗ್ತೈತೆ ರೀ. ಎಲ್ಲ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕ್ತಾರೆ ರೀ. ಒಂದು ವೇಳೆ ಈಗ ಸರ್ಕಾರಗಳಿಂದ ನಿಲ್ಲಿಸ್ಬಿಟ್ರೆ ಇದನ್ನು 2,000 ರೂಪಾಯಿ ಕೊಡೋದನ್ನ, ಫ್ರೀ ಬಸ್ನ ನಿಲ್ಲಿಸ್ಬಿಟ್ರೆ ಅವಾಗ ಜನ ಓಟ್ ಹಾಕ್ತಾರೆ ಅನ್ಸುತ್ತಾ ನಿಮಗೆ? ಓಟ್ ಹಾಕಲ್ರಿ, ಖಂಡಿತವಾಗಿ ಓಟ್ ಹಾಕಲ್ಲ. ಎಲ್ಲ ಜನ ಮತ್ತೆ ಹೆಣ್ಮಕ್ಳು ಸ್ಟ್ರೈಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಂದ್ ಮಾಡ್ರೆ ನೀವು ಸ್ಟ್ರೈಕ್ ಮಾಡ್ತೀರಾ? 100% ಸ್ಟ್ರೈಕ್ ಮಾಡ್ತೀವಿ ರೀ. ಈಗ ಬಾಗಲಕೋಟೆಯಲ್ಲಿ ಯಾರು ಗೆಲ್ಬೋದ್ರಿ? ಯಾರಿಗೆ ಓಟ್ ಹಾಕ್ತೀರಿ? ಗ್ಯಾರಂಟಿ ಕೊಟ್ಟವ್ರಿಗೆ ಓಟ್ ಹಾಕ್ತೀರಿ ನೀವು? ಗ್ಯಾರಂಟಿ ಕೊಟ್ಟವ್ರಿಗೆ ಓಟ್ ಹಾಕ್ತೀವಿ ರೀ. ಗ್ಯಾರಂಟಿ ಕೊಟ್ಟವ್ರಿಗೆ ಓಟ್ ಹಾಕ್ತೀರಿ? ಗ್ಯಾರಂಟಿ ಕೊಟ್ಟವ್ರಿಗೆ ಗ್ಯಾರಂಟಿ ಬೇಕಾಗ ಗ್ಯಾರಂಟಿ ಬೇಕು ರೀ. ಬಾಗಲಕೋಟೆಗಿದು 3ನೇ ಉಪಚುನಾವಣೆ. ಆರಂಭದಲ್ಲಿ ಕಾಂಗ್ರೆಸ್ ಕೋಟೆ ಕಟ್ಟಿ ಮೆರೆದಿತ್ತಾದ್ರೂ 2004ರಿಂದ ಬಿಜೆಪಿಯ ಭದ್ರಕೋಟೆ. ಆದರೆ ಬಿಜೆಪಿ ಭದ್ರಕೋಟೆ ಚಿತ್ರಗೊಳಿಸಿದವರು HY ಮೇಟಿ. ದಿವಂಗತ HY ಮೇಟಿ ಪುತ್ರ ಉಮೇಶ್ ಮೇಟಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮೊದಲ ಚುನಾವಣೆ ಎದುರಿಸ್ತಾ ಇದ್ದು ಗೆಲುವಿಗಾಗಿ ಪಂಚ ಗ್ಯಾರಂಟಿಗಳನ್ನೇ ನಂಬಿಕೊಂಡಿದ್ದಾರೆ. ಆದರೆ ಪಂಚ ಗ್ಯಾರಂಟಿಗಳು ವರ್ಕೌಟ್ ಆಗುತ್ತಾ ಅಂದ್ರೆ ಮತದಾರರು ಹೇಳಿದ ಹೀಗೆ. ಬಾಗಲಕೋಟೆಯಲ್ಲಿ ಜೋಳ, ಕಬ್ಬು, ತೋಟಗಾರಿಕಾ ಬೆಳೆಗಳು ಸೇರಿದಂತೆ ಇವತ್ತು ಕೂಡ ಪ್ರಮುಖ ಬೆಳೆಗಳನ್ನು ಬೆಳೆಯಲಾಗುತ್ತೆ. ನಾನೀಗ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಹೊನ್ನಕಟ್ಟಿ ಅನ್ನುವಂಥ ಒಂದು ಭಾಗಕ್ಕೆ ಬಂದೀನಿ. ಇಲ್ಲಿ ಕಬ್ಬನ್ನು ಬೆಳೀತಾ ಇದ್ದಾರೆ. ರೈತಾಪಿ ವರ್ಗವೇ ಹೆಚ್ಚಾಗಿರುವಂಥ ಪ್ರದೇಶ ಇದು. ರೈತಾಪಿ ವರ್ಗದ ಜನರೇ ವಾಸ ಮಾಡ್ತಾ ಇರುವಂಥ ಪ್ರದೇಶ. ತೋಟಗಾರಿಕಾ ಬೆಳೆಗಳು ಜಾಸ್ತಿ ಇದೆ. ಹಾಗೆಯೇ ಕೃಷಿಯನ್ನೇ ನಂಬನೆ ಜೀವನ ಮಾಡ್ತಾ ಇರುವಂಥ ರೈತರು ಜಾಸ್ತಿ ಇದ್ದಾರೆ. ನೋಡ್ಬೋದು, ಈಗ ತಾನೇ ಕೃಷಿ ಕೆಲಸವನ್ನು ಮುಗಿಸಿ ಊಟ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ. ಅನೇಕ ರೈತರು ಬೆಳಗಿನ ಹೊತ್ತೇ ಇಲ್ಲಿ ಭಾಗಕ್ಕೆ ಬಂದು ಇಲ್ಲಿ ಕೃಷಿ ಕೆಲಸವನ್ನು ಮಾಡ್ತಿದ್ದಾರೆ, ತೋಟದ ಕೆಲಸವನ್ನು, ಗೆದ್ದೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ರೈತರು ಇದ್ದಾರೆ. ಅವ್ರ ಜೊತೆಗೆ ಈ ಬಾರಿ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ, ಅವರ ನಿರೀಕ್ಷೆಗಳೇನು, ಅದೆಲ್ಲವನ್ನೂ ಕೂಡ ಮಾತಾಡೋಣ. ಮೊದಲನೇದಾಗಿ ಬಾಗಲಕೋಟೆ ಉಪಚುನಾವಣೆ ಬರ್ತಾ ಇದೆ ರೀ. ಈ ಬಾರಿ ಉಪಚುನಾವಣೆ ಹೇಗೆ ನೋಡ್ತಿದ್ದೀರಿ ನೀವು? ಈಗ ಒಂದು ಕಡೆಗೆ ರೈತಾಪಿ ವರ್ಗದವರೇ ಹೆಚ್ಚಾಗಿರುವಂಥ ಪ್ರದೇಶ ಇದು. ನಿಮ್ಗೆ ಏನೇನು ಬೇಕಾಗಿದೆ? ಈ ಬಾರಿ ಯಾರಿಗೆ ಓಟ್ ಹಾಕ್ತೀರಿ? ಈ ಸತ ನಾವು BJP ಓಟ್ ಹಾಕ್ಬೇಕಂತೀವಿ. ಕಾರಣ ನಮಗೆಲ್ಲ ರೈತರಿಗೆ ಒಂದು ಸ್ವಲ್ಪ ಉಪಯೋಗ ಆಗೈತೆ ರೀ, ಒಳ್ಳೇದು. ಈಗ ಸಿದ್ದರಾಮಯ್ಯವ್ರು ಬಂದಿದ್ರಿ. ಸಿದ್ದರಾಮಯ್ಯವ್ರು ಬಂದು ನಾವು ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳ್ತಿದ್ದಾರೆ. ಗ್ಯಾರಂಟಿಯಿಂದ ಅನೇಕರಿಗೆ ಒಳ್ಳೇದಾಗೈತೆ ಅಂತ ಹೇಳಿದ್ದಾರೆ. ಗ್ಯಾರಂಟಿನೇ ಬಡವರಿಗೆ ಒಳ್ಳೇದಾಗಿದೆ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಿ? ಒಂದೊಂದು ಕೆಲವಷ್ಟು ಮಂದಿಗೆ ಬಡವ್ರಿಗೆ ಹೆಲ್ಪ್ ಆಗೈತಿ. ಹೆಣ್ಮಕ್ಳಿಗೆ ಬಸ್ ಫ್ರೀ ಆಗ್ಯಾವ್ರಿ. ಮತ್ತು ಹೆಣ್ಮಕ್ಳು 2,000 ರೂಪಾಯಿ ಬರ್ತಾವ್ರಿ. ಮತ್ತು ನಮಗೆಲ್ಲ ತೊಂದರೆ ಆಗ್ಯದ ರೀ, ಗಂಡು ಮಕ್ಕಳಿಗೆಲ್ಲ. ನಿಮ್ಗೇನು ತೊಂದರೆ ಆಗೈತೆ ರೀ? ಅವ್ರು ಹೆಣ್ಮಕ್ಳಿಗೆಲ್ಲ ಅಡ್ಡಾಡ್ಕೊತ ಹೋದ್ರೆ ಅವ್ರು ಇಲ್ಲೆಲ್ಲ ಹೊಲ ಕೆಲಸ ಮಾಡೋದು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಗ್ಯಾರಂಟಿಯಿಂದ ರಾಜ್ಯ ದಿವಾಳಿ ಆಗೈತೆ ಅಂತ BJP ಹೇಳ್ತಿದ್ರು. ಏನು ಹೇಳ್ತೀರಿ? ಕಾಂಗ್ರೆಸ್ ರೀ. ನಾವು ನೀವೇನು ಹೇಳ್ತೀರಿ? BJP ಬರಲಿ ಅಂತೀವ್ರಿ. ಯಾಕೆ BJP ರೀ? ಹೌದು ರೀ. ಮುಳುಗಡೆ ಆಗಿದ್ದೆಲ್ಲ ಇರನ್ನ ಚೇಂಜ್ ಮಾಡೋರು ಒಟ್ಟು ಮಾಡ್ಯಾರ ಅವರು. ಅವಾಗ ಅವ್ರನ್ನ ಇದು ಮಾಡ್ತಾರೆ. ಮೇಟಿ ಬಂದು ಏನು ಮಾಡ್ಯಾನ್ರಿ ಮೇಟಿಗ? ಅದ್ರ ಸಂಬಂಧ ಚೇಂಜ್ ಮಠ ಬರಲಿ ಅಂತೇಳಿ ಮಾತಾಡ್ತೀವ್ರಿ. ಈಗ ಸಿದ್ದರಾಮಯ್ಯವ್ರು ಬಂದು ನಾನೆಲ್ಲ ಫ್ರೀ ಕೊಟ್ಟೀನಿ, ಬಸ್ ಕೊಟ್ಟೀನಿ, ಫ್ರೀ ಕೊಟ್ರಿ, ಎಲ್ಲ ಕೊಟ್ಟಿರಿ ಅಂತ ಹೇಳ್ತಾರಲ್ಲ. 2,000 ಬಂದೇ ಇಲ್ರಿ. ಅವು ಗುಳಾಡ್ತಾವು. ಅಕ್ಕಿನೂ ಬಂದಿಲ್ಲ, ರೊಕ್ಕನೂ ಬಂದಿಲ್ಲ ಅವ್ರಿಗೆ. ಗುಳಾಡ್ತಾವು. ಆ ಗಾಂಡ್ಗಳು ಫ್ರೀ ಮಾಡ್ಯಾನ. ಬಸ್ ಬಿಟ್ಕೊಟ್ಟು ಗಾಂಡ್ಗಳು ಬಿಟ್ಕೊಟ್ಟು ಹೋಗ್ತಾರ ನೋಡ್ರಿ ಹೆಣ್ಮಕ್ಳು. ಹೇಳಾರ್ದು ಗಾಂಡ್ಗಳಿಗೆ ಹೇಳಾರ್ದ ಹಂಗೆ ಹೋಗ್ತಾರ. ಹೇಳಿಲ್ಲ ನಿಮ್ಮ ನಮ್ಮ ಮನೆಯವ್ರು ಯಾರು ಬಸ್ಸಿಗೆ ಫ್ರೀ ಹೋಗಿಲ್ಲ ಬಿಡ್ರಿ. ನಾವು ಹೊಕ್ಕಿ ಉಳ್ಕಿದಾರ್ರಿ. ಸಾವ್ಕಾರ ಹೋಗುದಿಲ್ರಿ, ಬಡವ್ರು ಅಷ್ಟೇ ಹೋಗ್ತಾರ. ಸಾವ್ಕಾರ ಅದಾರಿ, ಹೋಗುದಿಲ್ಲ. ಬಡವ್ರು ನಾವೆಲ್ಲ ಹೋಗ್ತೀವಿ. ನಮ್ಮ ಮನ್ಯಾಗ ಹೆಣ್ಮಕ್ಳು ಅವರೆಲ್ಲ ಬಸ್ಸಿಗೆ ಅಡ್ಡಾಡ್ತೀವಿ. BJP ಬರಲಿ ಅಂತ ನಾವು ಮಾತಾಡ್ತೀವ್ರಿ. ಈಗ ಸಿದ್ದರಾಮಯ್ಯನವರು ಮಾತಾಡ್ತಾ ಹೇಳಿದ್ರಿ, ಬಾಗಲಕೋಟೆ ಕಾಲೇಜ್, ಮೆಡಿಕಲ್ ಕಾಲೇಜ್ ಬರ್ತಾ ಇದ್ರಿ. ಇಟ್ಟು 3 ವರ್ಷ ಆತಲ್ಲ. 3 ವರ್ಷದಿಂದ ಏನು ಮಾಡೇ ಇಲ್ಲ ಅಲ್ರಿ ಮೆಡಿಕಲ್ ಕಾಲೇಜ್. ಈಗ ಎಲೆಕ್ಷನ್ ಬಂತು, ಮುಂದೆ ಆ ಮೆಡಿಕಲ್ ಕಾಲೇಜ್ ಮಾಡಿಟ್ಟ. ಮೊದಲು ಏನು ಮಾಡ್ಯಾರ್ರಿ ಅವರು? ಈಗ ಇಲೆಕ್ಷನ್ ಸಂಬಂಧ ಪೂಜೆ ಮಾಡ್ಯಾರ್ರಿ. ಕಟ್ತಾರನ್ರಿ ಅವ್ರು. ಆತ ಇನ್ನೊಂದು ವರ್ಷ ರಾಜಕೀಯ ಆಡಿಕಾಟ್ ಹೋಗ್ಬಿಡ್ತಾರ. ಮುಂದೆ BJP ಕಟ್ಟೋದು ಈಗ ಅದನ್ನ. ಹೌದು.
ಜಯಂತಿ ಬಟ್ ಮಾತಾಡ್ತಾರೋ ಸ್ವಲ್ಪ ಸಿಟ್ಟು ಜಾಸ್ತಿ ಸಿಡುಕ್ ಜಾಸ್ತಿ ಅಂತಾರೆ. ಐತಿ ಬುದ್ಧಿ ಮಾತು ಹೇಳ್ತಾರೆ ಅವರು. ಹಾಂ ದುಡ್ರಪ್ಪ ಮಾಡ್ರಿ ಅಂತೇಳಿ ಹೇಳ್ತಾರೆ. ಚಲೋ ಚಲೋ ಅಂತ ಹೇಳ್ತಾರೆ ರೈತರಿಗೆ, ಒಟ್ಟು ಮಂದಿಗೆ. ಏನು ಹೇಳ್ತೀರಿ, ಹೇಗೈತ್ರಿ ಚುನಾವಣೆ ಮಾಹೋಲ್ ಹೆಂಗೈತ್ರಿ ಈಗ? ಚುನಾವಣೆ ಏನ್ರಿ, ಚುನಾವಣೆ ಕಾಂಗ್ರೆಸ್ ಅವ್ರು 2,000 ಫ್ರೀ ಮಾಡಿ ನಮ್ಮ ಹೆಂಡ್ರ ಕೈ ಸಿಗೋಲ್ರಿ. ಇಬ್ಬಿಬ್ರು ಮಾಡ್ಕೊಂಡೀವಿ. ಒಬ್ಬಕ್ಕೆ ಈ ಕಡೆ ಹೋಗ್ಕಳ ಧರ್ಮಸ್ಥಳಕ್ಕೆ, ಒಬ್ಬಕ್ಕೆ ಗುಲ್ಬರ್ಗಕ್ಕೆ ಹೋಗ್ಕಳ. ಬಾಕಿ ನಿಮಗೆ ಮತ್ತು ನಮ್ಗೆ ಏನು ಕೂಳ್ಗೈಡ್ ಆಗ್ಬಿಟ್ಟು ನಾವು ಹೆಂಡ್ರನ್ನ ದೂರ ಮಾಡಿಬಿಟ್ಟನ ಸಿದ್ದರಾಮಯ್ಯ. ಮತ್ತು ನಮ್ಗೆ ವಯಸ್ಸಿದ್ದ ನಮ್ಮ ಹತ್ತಿರ ಇದ್ರೆ ಒಂದು ಸ್ವಲ್ಪ ಹೊಟ್ಟೆ ನೀತಿ ನೋಡ್ತಾರೆ. ಇಬ್ಬರು ಹೆಂಡ್ರ ಮದ್ದಿಗೆ ಗೊಬ್ಬರ ಆದ್ರೆ ನಾವು ಏನು ಮಾಡೋಣ? ಹಾಂ, ಈಗ ಹೊಲಕ್ಕೆ ಹೊಂಟಿವಿ ನೋಡ್ರಿ, ಏನು ಉಪಯೋಗ ಇಲ್ಲ. ಮತ್ತು ಹೊಲ್ದಾಗ ಕೆಲಸದವ್ರಿ ಈ ಎನರ್ಜಿ ಮಾಡ್ಯಾರಲ್ರಿ, ಒಟ್ಟರು ಸುಮ್ಮ ಸಲಿಕೆ ತೊಗೊಂಡು ಒಂದು ಫೋಟೋ ತೊಗೊತಾರೆ, ಅದು ಬಿಲ್ ಪಾಸ್ ಮಾಡ್ಕೊತಾರೆ. ಹೊಲ ಮನೆ ತೆಗೆದಕ್ಕೆ ಬರೋದಿಲ್ಲ. ಮುಂಜಾನೆ 8-9 ಬರ್ತಾರೆ, ಮಧ್ಯಾಹ್ನ ಗೆರಿ ಹೊಡೆದು 1 ಗಂಟೆ 2 ಗಂಟೆ ಬಿಟ್ಟು ಬಿಡ್ತಾರೆ. ಅದ್ರಾಗ ಅರ್ಧ ಮಂದಿ ಬಡ್ರು ಇದ್ದು ಕೆಲ್ಸಕ್ಕೆ ಬರ್ತಾವೆ. ಒಂದು ಸ್ವಲ್ಪ ಚಂಗ ಬರೇ ಬಸ್ ಹಚ್ಚಿ ಬಿಡ್ತಾರೆ. ಈಗ ನೀವು ಗ್ಯಾರಂಟಿಗೆ ಬೈತಾ ಇದ್ದೀರಲ್ರಿ, ಅನೇಕ ಮಂದಿಗೆ ರೊಕ್ಕ ಸಿಕ್ಕೈತ್ರಿ ಅಲ್ರಿ. ನಿಮ್ಮ ಕೈಗೂ ರೊಕ್ಕ ಸಿಕ್ಕೈತಿ, ಬಸ್ ಫ್ರೀ ಸಿಕ್ಕೈತಿ, ಅಕ್ಕಿ ಫ್ರೀ ಕೊಟ್ಟಾರ್ರಿ. ಇನ್ನೇನು ಬೇಕ್ರಿ ನಿಮಗೆ? ಅಲ್ಲಿ ಏನು ಬೇಕು, ಅಕ್ಕಿ ತೊಗೊಂಡು ಏನು ಮಾಡೋಣ್ರಿ? 2,000 ನಮ್ಮ ಎಟ್ರಿ ಅವ್ರು ಹೋಗಿಂದ ಸರಿಯಾಗಿ ಕುಡಿದು 10,000 ಹಾಳು ಮಾಡ್ತೀವಿ ನಾವು. ಅವ್ರು 2,000 ನೋಡಕ್ಕೆ 10,000 ಹಾಳಾಕತಿ. ಮತ್ತು 3ನೇದು ಅಕ್ಕಿನ ಮಾಡ್ಕೊಂಡೆ. ಅಕ್ಕಿ ಒಂದು ಸ್ವಲ್ಪ ಲೆಕ್ಕಕ್ಕೆ ಅದಾಳ ಈಗ. ಅಕ್ಕಿ ಒಬ್ಬಕ್ಕೆ ಲೆಕ್ಕಕ್ಕೆ ಅದಾಳ ಈಗ. ಅಕ್ಕಿ ಓಡಿ ಹೋದ್ರೆ ಮತ್ತೆ ಕಂಗಲ್ಲ ನಾವು. ಶ್ರೀಕೃಷ್ಣ ಪರಮಾತ್ಮ ನೀವು ಅಂದರ್ರಿ ಸರ್. ನೀವೇನು ಹೇಳ್ತೀರಿ ಈಗ ಸರ? ಈಗ ಕಾಲು ಹಿಡಿದು ಹೇಳ್ಬೇಕಾಗಿತ್ತು. ನನಗೆ ಕೆಟ್ಟ ಕಣ್ಣೀರು ಬರಾಕತ್ತಾವ ಸಿದ್ದರಾಮಯ್ಯ ಸಂಬಂಧ. ಭಾಳ ಅಳು ಬಂದ್ಬಿಟ್ಟಿದ್ರಿ ಸರ್. ಏನು ಮಾಡಲಿ, ನನಗೆ ದೊಡ್ಡ ತ್ರಾಸ ಐತಿ. ಬೇಕಾದ್ರೆ ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ. ತೋಟದಾಗೂ ಇಲ್ಲ, ಮನ್ಯಾಗೂ ಇಲ್ಲ. ಏನು ಕೇಳಿದ್ರು ಇಲ್ಲೇ ಅದಾರ, ಕಾಲು ಹಿಡ್ಕೊಬ್ರಿ ಅವ್ರಿ. ಬಂದ ಅಂದ್ರೆ ಕಾಲು ಹಿಡ್ಕೊತೀನಿ. ನೀನು ಹಿಡ್ಕೋಬೇಕಂದೆ. ಬರ್ರಿ ಹೋಗ್ಬಿಟ್ರೆ ಎಸ್ಕಾಟ್ ಇತ್ತು, ಎಲ್ಲಿದ್ದು ನಮ್ಮನ್ನ ಜಜ್ಜಿಗಿದಾರ ಅಂತ ಸುಮ್ ಕುಂತು ಬಿಟ್ಟು. ಎಲ್ಲರೂ ಹೇಳ್ತಿರುವಂಥದ್ದು ಈಗ ಗ್ಯಾರಂಟಿ ನಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಕೆಲವರು ಹೇಳ್ತಿದ್ದಾರೆ. ನಮಸ್ಕಾರ ರೀ. ಈಗ ಎಲ್ಲರೂ ಮಾತಾಡ್ತಿದ್ದಾರೆ. ಈಗ ಸಿದ್ದರಾಮಯ್ಯ 2,000 ರೂಪಾಯಿ ಫ್ರೀ ಕೊಟ್ಟಾನ, ಬಸ್ ಫ್ರೀ ಕೊಟ್ಟಾನ, ಅಕ್ಕಿ ಫ್ರೀ ಕೊಟ್ಟಾನ. ಈಗ ಎಲ್ಲ ಗಂಡಸರು ಹೇಳ್ತಾ ಇದ್ದಾರೆ ರೀ, ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟಾನ, ನಮ್ಗೇನು ಅಂತಾರೆ. ನೀವೇನು ಹೇಳ್ತೀರಿ? ನಮಗೆ ಕೊಟ್ಟಾರಿ, ನಾವು ಕೊಟ್ಟಾರ ಅಂತೀವಿ. ಈ ಬಾರಿ ಯಾರಿಗೆ ಓಟ್ ಹಾಕ್ತೀರಿ? ಸಿದ್ದರಾಮಯ್ಯಗೆ ಓಟ್ ಹಾಕ್ತೀರಾ, ಬಿಜೆಪಿಗೆ ಓಟ್ ಹಾಕ್ತೀರಾ? ಸಿದ್ದರಾಮಯ್ಯಗೆ ಓಟ್ ಹಾಕ್ತೇವೆ. ಸಿದ್ದರಾಮಯ್ಯಗೆ ಯಾಕೆ ಹಾಕ್ತೀರಿ? ಮತ್ತು ನಾವು ಒಂದು ಅನ್ನ ಉಂತೀವಿ ರೀ. ಸವ ಮಟ್ಟ ನಮ್ಮ ಮಕ್ಳು ಮರಿ ಭಾಳ ಅದಾವ ರೀ. ಮತ್ತು ಅವ್ರಿಗೆ ನಮ್ಗೆ ಊಟ ಹಾಕ್ಯಾರ, ಅವ್ರು ನೆನೆಸ್ಬೇಕಿಲ್ರಿ. ಇವರೆಲ್ಲ ಹೇಳ್ತಿದ್ದಾರಲ್ರಿ, ನಮ್ಗೇನು ಲಾಭ ಆಗಿಲ್ಲ, ಬರೀ ಹೆಣ್ಮಕ್ಳು ಲಾಭ ಆಗಿದೆ, ನಮ್ಮ ಮನೆಯೆಲ್ಲ ಹಾಳಾಗಿ ಹೋಗೈತೆ ಅಂತ. ಅವ್ರ ಮನ್ಯಾಗ ಹೆಣ್ಮಕ್ಳು ಬರ್ಲಾರ ಇರ್ತಾರೇನ್ರಿ? ಅವ್ರಿಗೆ ಎಲ್ಲರಿಗೆ ಬರ್ತಾವ್ರಿ. ಹ್ಞೂ ರೀ, ಎಲ್ಲರಿಗೆ ಬರ್ತಾವ್ರಿ. ಅಕ್ಕಿ ರೊಕ್ಕ ಎಲ್ಲರಿಗೆ ಬರ್ತಾವ್ರಿ, ನಮ್ಗೆ ಅಷ್ಟ ಬರೋದಿಲ್ಲ ರೀ. ಬಾಗಲಕೋಟೆ ಉಪಚುನಾವಣೆಯನ್ನ ಸಿಎಂ ಸಿದ್ದರಾಮಯ್ಯ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ 5 ದಿನದಿಂದ ಬಾಗಲಕೋಟೆಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಉಪಚುನಾವಣೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿರೋ ಬಗ್ಗೆ ಮತದಾರರು ಹೇಳಿದ್ದಾದ್ರೂ ಏನ್ ಗೊತ್ತಾ? ನಾನೀಗ ಬಾಗಲಕೋಟೆಯ ವಿದ್ಯಾಗಿರಿಯ ಕಾಲೇಜ್ ಸರ್ಕಲ್ಗೆ ಬಂದಿದ್ದೀನಿ. ಈ ಒಂದು ಏರಿಯಾ ಏನಿದೆ ಇದು ಫುಡ್ ಸ್ಟ್ರೀಟ್ ಥರ. ಹೆಚ್ಚಾಗಿ ಬೇರೆ ಬೇರೆ ಕಾಲೇಜ್ ಹುಡುಗರು ಬರ್ತಾರೆ, ಜೊತೆಗೆ ಸಂಜೆ ಮೇಲೆ ಸಾರ್ವಜನಿಕರು ಕೂಡ ಟೀ ಕುಡಿಯೋಕೆ ಬರ್ತಾರೆ. ಇಲ್ಲೊಂದು ಫೇಮಸ್ ಟೀ ಅಂಗಡಿಗೆ ಬಂದೀನಿ. ಸಾಕಷ್ಟು ಜನ ಇದ್ದಾರೆ, ಸೇರ್ತಾ ಇದ್ದಾರೆ, ಜೊತೆ ಮಾತಾಡೋಣ. ನಮಸ್ಕಾರ ರೀ ಸರ. ಏನು ಚಾಯ್ ಪೇ ಚರ್ಚೆ ಮಾಡ್ತಿದ್ರೇನು ಎಲ್ರೂ? ಹೇಗಿದೆ ಬಾಗಲಕೋಟೆ? ಹೇಗಿದೆ ಬಾಗಲಕೋಟೆ? ಸೂಪರ್ ಆಗಿದೆ ಸರ್. ಈಗ ನೀವೆಲ್ಲ ಒಟ್ಟಿಗೆ ಚಾಯ್ ಕುಡಿತಾರ ನೋಡ್ತಾರ, ನೀವೇನು ಚಾಯ್ ಪೇ ಚರ್ಚೆ ಮಾಡ್ತಿದ್ರೆ ಹೆಂಗೆ? ಮೋದಿ ಅಭಿಮಾನಿಗಳ ನೀವೆಲ್ಲ? ಹೌದು, ನಿಜವಾಗ್ಲೂ. ಯಾಕಂದರೆ ನಾವು ಮೋದಿ ಅಭಿಮಾನಿಗಳು ಅಷ್ಟೇ ಅಲ್ಲ, ಮತ್ತು ಚರಂತಿ ಮಠ ಅವ್ರ ಅಭಿಮಾನಿಗಳೂ ಸಹಿತ. ಯಾಕಂದರೆ ಈಗ ಇಲೆಕ್ಷನ್ ಬರ್ತಾ ಇದೆಯಲ್ಲ, ಅದಕ್ಕೆ ಮುಂದೆ ಏನು ಮಾಡೋದು, ಹೆಂಗೆ ಮಾಡೋದು ಅಂತೇಳಿ ಸರ್. ಎಲೆಕ್ಷನ್ ಈ ಬಾರಿ ಯಾರು ಗೆಲ್ಬೋದು ಬಾಗಲಕೋಟೆಲಿ? 100% ಚರಂತಿ ಮಠ ಅವರೇ ವಿನ್ ಆಗ್ತಾರೆ ಸರ್, ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಅವ್ರು ಮಾಡಿರೋ ಕೆಲಸ ಅವ್ರನ್ನ ಗೆಲ್ಲಿಸುತ್ತೆ ಅಷ್ಟೇ. ಸಿದ್ದರಾಮಯ್ಯನವರು 5 ದಿನದಿಂದ ಎಲ್ಲೇ ಇದ್ದಾರೆ, ಮತ್ತೆ ಇನ್ನೊಂದ್ಸರಿ ಬರ್ತಾರಂತ ಎಲ್ಲ ಕಂಟಿನ್ಯೂಸ್ ಆಗಿ ಪ್ರಚಾರ ಮಾಡ್ತಿದ್ದಾರೆ. ಅಹಿಂದ ಮತಗಳು ಜಾಸ್ತಿ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಸಿದ್ದರಾಮಯ್ಯನವ್ರ ಎಫೆಕ್ಟ್ ಇಲ್ಲ ಅಂತೀರಿ? ಸಿದ್ದರಾಮಯ್ಯ ಅವ್ರಿಗೆ ಡೌಟ್ ಬಂದಿದೆ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಯಾಕಪ್ಪ ಒಂದು ರಾಜ್ಯದ CM ಆಗಿ 4 ದಿವಸ 5 ದಿವಸ ಇರ್ತಾರಂದರೆ ಸೇಮ್ ಆಗಬೇಕು. ಅದು CM ಅವ್ರಿಗೆ ಸ್ಥಾನಕ್ಕೆ ಒಂದು ನಾಚಿಕೆ ಬರಬೇಕು ಸರ್ ಅದು. ಯಾಕಂದರೆ ನೋಡಿ, ಒಂದು ದಿವಸ ಬಂದು ಹೋದರೆ ಅದಕ್ಕೆ ಎಷ್ಟೋ ವ್ಯಾಲ್ಯೂ ಇರುತ್ತೆ. ಅವ್ರಿಗೆ ಸೋಲ್ತೀನಿ ಅನ್ನೋ ಭಯ ಇರೋದ್ರಿಂದನೇ ಅವ್ರು ಬಂದು ಇಲ್ಲೇ ಕೂತ್ಕೊಂಡಿದ್ದಾರೆ, ಠಿಕಾಣಿ ಹಾಕಿದ್ದಾರೆ ಅವರು. ಬಾಗಲಕೋಟೆ ಅಂತ ಬಂದರೆ ಸರ್ ನಾವು ಚರಂತಿ ಮಠ ಅವರೇ, ದೇಶ ಅಂತ ಬಂದರೆ ಮೋದಿಯವ್ರು ಸರ್. ನೀವೇನು ಹೇಳೋದಕ್ಕೆ ಬಯಸ್ತೀರಿ ಸರ್? ಸರ್, ಅಭಿವೃದ್ಧಿ ಮೊದಲು ಫಸ್ಟ್ ಆಮೇಲೆ ಕಾಂಗ್ರೆಸ್ ಅವ್ರಿಗೆ ಏನು ನೈತಿಕತೆ ಇದೆ ಅಂತ ಅವರು ಜನರ ಕಡೆ ಹೋಗ್ತಾ ಇದ್ದಾರೆ ಸರ್. ಅವ್ರು ಏನು, ನಾನು ಹೇಳ್ತಾ ಇದ್ದೀನಿ, ಏನು ಜನರ ಕಡೆ ಹೋಗ್ಬೇಕಾದ್ರೆ ಒಂದು ಪ್ಯಾಂಪ್ಲೆಟ್ ಕೊಡ್ಬೇಕು. ನೀವು ಏನು ಉದ್ಧಾರ ಮಾಡಿದ್ದೀವಿ ಬಾಗಲಕೋಟಲ್ಲಿ, ನಾವೇನು ಫಂಡ್ ತಂದಿದ್ದೀವಿ, ಏನು ಮಾಡಿದ್ದೀವಿ ಅನ್ನೋ ತೋರಿಸ್ಬೇಕು. ಅದೇ 2018 ಮತ್ತು 2018ರಿಂದ 2023ವರೆಗೆ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು 6,000 ಕೋಟಿ ಅನುದಾನ ತಂದಿದ್ದಾರೆ. ಅದ್ರದ್ದು ಬುಕ್ಲೆಟು ಇದೆ, ಸ್ವಲ್ಪ ಜನ ನೋಡ್ರಿ ಅದನ್ನೆಲ್ಲ.
ಏನು ಯಾರು ಅಭಿವೃದ್ಧಿ ಮಾಡ್ತಾರೆ ಎರಡು ತಕಡಿ ಕೈ ನೋಡ್ರಿ, ಒಂದು ತಕಡಿ ಈ ಕಡೆ ತಕಡಿ ನೋಡ್ರಿ, ಇದು ನೋಡ್ರಿ ಯಾವ್ದು ವೇಟ್ ಜಾಸ್ತಿ ಇದೆ, ಯಾರು ಅಭಿವೃದ್ಧಿಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅದನ್ನ ಕಡೆ ಒತ್ತು ಕೊಡ್ರಿ. ಅದನ್ನ ಬಿಟ್ಬಿಟ್ಟು ಬಿಟ್ಟಿ ಬಾಗಿಗಳು ಕೊಟ್ಕೋತಾ 56,000 ಕೋಟಿನ ನೀವು ಅನುದಾನ ಕೊಟ್ಕೋತಾ ಎಲ್ಲ ಯಾವುದೋ ಫ್ರೀ ಬಿಟ್ಟಿ ಬಾಗಿಗಳು ಕೊಡೋ ಬದಲಿ ಆ 56,000 ಕೋಟಿ ಡೆವಲಪ್ಮೆಂಟಿಗೆ ಕೊಡ್ರಿ. ನೀವು ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂತಂದರೆ ಅಂಥ ಮೆಡಿಕಲ್ ಕಾಲೇಜ್ ಅದ 56,000 ಕೋಟಿಯಲ್ಲಿ ಇಡೀ ಕರ್ನಾಟಕ ತುಂಬ ಒಂದು ಮೆಡಿಕಲ್ ಕಾಲೇಜ್ ಆಗ್ತಿತ್ತು. ಯಾಕೆ ಅದನ್ನು ಮಾಡಲಿಲ್ಲ? ಮತ್ತು ಸಿದ್ದರಾಮಯ್ಯ ಅವರಿಗೆ ಯಾಕಿಷ್ಟು ಭಯ ಅಂತ ಬಾಗಲಕೋಟೆಗೆ ಪದೇ ಪದೇ ಬರೆದು ಪ್ರಚಾರ ಮಾಡೋದು? ಒಬ್ಬ ಮುಖ್ಯಮಂತ್ರಿಯಾಗಿ ಇಲ್ಲಿ ರಾಜ್ಯ ಆಡಳಿತ ಮಾಡೋ ಬದಲು ಇಲ್ಲಿ ಸಿಟಿಯಲ್ಲಿ ಓಡಾಡ್ಕೋತಾ ವಿಲೇಜಲ್ಲಿ ಓಡಾಡ್ಕೋತ ಅಂದ್ರೆ ಅವ್ರಿಗೆ ಭಯ ಅಂಕರು ಹುಟ್ಟಿದೆ. ಚರಂತಿ ಮಠ ಅವ್ರ ಬಗ್ಗೆ ಭಯ ಅಂಕರು ಖಂಡಿತ ಇಡೀ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರಿಗೆ, ಮಿನಿಸ್ಟ್ರಿಗೆ, CMಗೆ, ಡಿ.ಕೆ. ಶಿವಕುಮಾರ್ಗೆ ಎಲ್ಲರಿಗೂ ಭಯ ಅಂಕರು ಹುಟ್ಟಿದೆ. ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ, ಚರಂತಿ ಮಠರು ಮಾತ್ರ 100% ವಿನ್ ಆಗೇತಾರೆ. ಇದು ನಮ್ಗೆ ಈ ಭಾಗದಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ. ಇದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಮತಯಾತ್ರೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.